ರೈತರ ಬಗ್ಗೆ ವಿವಾದ ಏನು ಶಿವ ಇದಲ್ಲ. ಪದೇ ಪದೇ ಶಿವಾನಂದ ಪಾಟೀಲ್ರು ಮಾನ್ಯ ಜವಳಿ ಮತ್ತು ಸಕ್ಕರೆ ಖಾತೆಯ ಸಚಿವರು ಶಿವಾನಂದ ಪಾಟೀಲ್ರು ಅದ್ಯಾಕೋ ಗೊತ್ತಿಲ್ಲ, ಅವರು ಇತ್ತೀಚಿನ ಕೆಲವು ವರ್ತನೆಗಳು ಅದು ಸರಿ ಅಂತೇಳಿ ಅನ್ನಿಸ್ತಾ ಇಲ್ಲ. ಶಿವಾನಂದ ಪಾಟೀಲ್ರು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದು ಈಗ ರಾಜ್ಯದ ರೈತರನ್ನ ರೊಚ್ಚಿಗೇಳಿಸಿದೆ. ಶಿವಾನಂದ ಪಾಟೀಲ್ ಅವರು ಮನೆಗೆ ಹೋಗೋ ಟೈಮ್ ಬಂತಾ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ಸರ್ಕಾರ ಇಂಥ ಸಚಿವರನ್ನ ಇನ್ನೂ ಕೂಡ ಮುಂದುವರಿಸುತ್ತಾ? ರೈತರ ಕ್ಷಮೆ ಕೇಳಿ ಇಲ್ಲ ರಾಜೀನಾಮೆ ಕೊಡಿ, ಬರಕ್ಕಾಗಿ ರೈತರು ಕಾಯುತ್ತಿದ್ದಾರೆ ಅಂಥೇಳಿ ಶಿವಾನಂದ ಪಾಟೀಲ್ರು ಹೇಳಿದರು. ಸಚಿವರ ವಿವಾದಾತ್ಮಕ ಹೇಳಿಕೆಗೆ ಎಲ್ಲ ಕಡೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರತಿಪಕ್ಷ ಬಿಜೆಪಿ ಕೂಡ ಇದನ್ನು ಖಂಡಾತುಂಡವಾಗಿ ಖಂಡಿಸಿತ್ತು. ಇವರನ್ನ ವಜಾಗೊಳಿಸಬೇಕು ಅಂಥೇಳಿ ಆಗ್ರಹಿಸಿತ್ತು. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿತ್ತು. ರೈತರು ಹೇಳ್ತಾ ಇದ್ದಾರೆ, ಈಗ ಮನೆಗೆ ಹೋಗೋ ಟೈಮ್ ಬಂತು ಶಿವಾನಂದ ಪಾಟೀಲ್ರದ್ದು, ಹಾಗಾಗಿ ರೈತರ ಬಗ್ಗೆ ಅಪಮಾನ ಆಗುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಶಿವಾನಂದ ಪಾಟೀಲ್ರು. ಈ ಹಿಂದೆ ಕೂಡ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಕುರಿತಾಗಿ ಮಾತನಾಡಿದ್ರು. 5 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ, ಹಾಗಾಗಿ ರೈತರು ಇದನ್ನು ನಾವು ಯಾವಾಗ ಸ್ಕೀಮ್ ತಂದ್ವಿ ಆ ನಂತರದಿಂದ ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗಿದೆ ಅನ್ನೋದೆಲ್ಲ ಹೇಳಿ ನಾಲಿಗೆ ಹರಿಬಿಟ್ಟಿದ್ರು. ಈಗ ಅಗೈನ್ ಈ ಮಾತು ಶಿವಾನಂದ ಪಾಟೀಲ್ರ ಮಾತು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಶಿವಾನಂದ ಪಾಟೀಲ್ರ ಈ ಹೇಳಿಕೆಗೆ ರಾಜ್ಯಾದ್ಯಂತ ಹೆಂಗಿದೆ ಆಕ್ರೋಶ? ಜನ ಏನು ಹೇಳ್ತಾ ಇದ್ದಾರೆ ಸತೀಶ್? ರಂಜಿತ್, ಸಚಿವ ಶಿವಾನಂದ ಪಾಟೀಲ್ ಅವರ ಪದೇ ಪದೇ ಈ ರೀತಿಯ ರೈತರ ಬಗ್ಗೆ ಹೇಳಿಕೆ ಸಾಕಷ್ಟು ಆಕ್ರೋಶವನ್ನು ಮೂಡಿಸಿದೆ. ರೈತರಲ್ಲದೆ ಬೇರೆ ಬೇರೆ ವರ್ಗಗಳಿಂದಲೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಬಿಜೆಪಿ ಪ್ರಮುಖವಾಗಿ ಈ ವಿಷಯವನ್ನು ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಕಳೆದ ಬಾರಿ ಆತ್ಮಹತ್ಯೆ ವಿಚಾರವಾಗಿ ಕೂಡ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ರು. ಪರಿಹಾರ ಹಣಕ್ಕೋಸ್ಕರ 5 ಲಕ್ಷ ರೂಪಾಯಿ ಹಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಈ ಮಾತನ್ನು ಯಾರೂ ಕೂಡ ಒಪ್ಪಕ್ಕಾಗೋದಿಲ್ಲ. ಇದನ್ನು ಕಡಾಖಂಡಿತವಾಗಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಈಗ ಬರಗಾಲ ಬರುತ್ತೆ ಅಂತ ರೈತರು ಕಾಯ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಸಾಕಷ್ಟು ವಲಯಗಳಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ರೈತ ಮುಖಂಡರು ಆಗಿರ್ಬೋದು, ಬೇರೆ ಬೇರೆ ಮುಖಂಡರು, ಆಗಲೇ ಬಹುತೇಕ ರೈತ ಸಮುದಾಯ ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದೆ. ಶಿವಾನಂದ ಪಾಟೀಲ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದೆ. ಅವರನ್ನು ವಜಾ ಮಾಡಬೇಕು ಅಂತ ಈಗ ಬಿಜೆಪಿ ಕೂಡ ಒತ್ತಾಯ ಮಾಡ್ತದೆ. CM ಸಿದ್ದರಾಮಯ್ಯನವರು ಯಾಕೆ ಮೀನಮಿಡಿಶ ಹೇಳ್ತಾ ಇದ್ದಾರೆ? ಇದು ಒಂದು ಸಾಲಿ ಏನೋ ಬಾಯಿ ತಪ್ಪಿ ಹೇಳಿರುವಂಥದ್ದಲ್ಲ, 2-3 ಬಾರಿ ಈ ರೀತಿಯ ಶಿವಾನಂದ ಪಾಟೀಲ್ ಹೇಳಿಕೆ ರೈತ ವರ್ಗಕ್ಕೆ ಅವಮಾನ ಮಾಡಿರುವಂಥದ್ದು. ಹೀಗಾಗಿನೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ರೈತ ಸಮುದಾಯ ತೀವ್ರವಾಗಿ ಒತ್ತಾಯಿಸ್ತಾ ಇದೆ. ಅವರು ಮನೆಗೆ ಕಳಿಸಲೇಬೇಕು. ಯಾಕಂದರೆ ರೈತರ ಬಗ್ಗೆ ಒಂದು ಕನಿಷ್ಠ ಸೌಜನ್ಯ, ಒಂದು ಗೌರವವಾದರೂ ಇಟ್ಕೊಳ್ಳೇಬೇಕು. ಯಾಕಂದರೆ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಅನ್ನ ಕೊಡುವಂಥವರು ರೈತ. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಅವರು ಬೆಳೆದು ಸಮಾಜಕ್ಕೆ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ಗೌರವದಿಂದ ಮಾತಾಡಬೇಕು. ಗೌರವದಿಂದ ಈ ರೀತಿಯ ಕೀಳುಮಟ್ಟದ ಹೇಳಿಕೆಗಳು ಆ ಸಮುದಾಯಕ್ಕೆ ಮಾಡುವಂಥ ಅವಮಾನ ಅನ್ನೋ ಈಗ ಆರೋಪ ಕೇಳಿಬರ್ತಾ ಇದೆ. ಕಾದು ನೋಡಬೇಕು ಸಿದ್ದರಾಮಯ್ಯನವರು ಏನು ಕ್ರಮ ಕೈಗೊಳ್ತಾರ ಅನ್ನೋದನ್ನ. ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ಮಾಹಿತಿಗಾಗಿ. ರೈತರ ಬಗ್ಗೆ ಪದೇ ಪದೇ ಉಡಾಫಿಯ ಮಾತುಗಳನ್ನಾಡಿರುವ ಸಚಿವ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆಗೆ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ. ಈ ಕೂಡಲೇ ರಾಜೀನಾಮೆ ಪಡೆದುಕೊಳ್ಳಬೇಕು ಅನ್ನುವಂತ ಆಗ್ರಹ ಬಿಜೆಪಿ ಪಾಳಿದಿಂದ, ಜೊತೆಗೆ ರೈತ ಮುಖಂಡರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರೋದು ಅದು ಅವರ ವೈಯಕ್ತಿಕ ವಿಚಾರ, ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ, ಬಿಜೆಪಿಯ ವಿರುದ್ಧವೂ ಕೂಡ ಸಚಿವ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಕೇಳದೆ ಅದು ಏನು ಸರಿಯಾಗಿ ಗೊತ್ತಾಗಿಲ್ಲ, ನಾನು ಗಮನಿಸಿಲ್ಲ. ಅವರು ನಾನು ಕೇಳದೆ ಅದು ಏನು ಸರಿಯಾಗಿ ಗೊತ್ತಾಗ್ಲಿಲ್ಲ ಏನಂತ ಹೇಳಿದ್ದಾರೆ ಅಂತ. ಅವರವ್ರ ವೈಯಕ್ತಿಕವಾದಂಥ ಹೇಳಿಕೆಗಳು ಕೆಲವು ಸಂದರ್ಭದಲ್ಲಿ ಸಚಿವರುಗಳು ಕೊಡ್ತಾ ಇರ್ತಾರೆ. ಅದು ಸರ್ಕಾರದ ಹೇಳಿಕೆ ಆಗೋದಿಲ್ಲ, ಅದು ವೈಯಕ್ತಿಕವಾದ. ಈಗ ನಾನು ಯಾವುದೋ ಒಂದು ವಿಚಾರದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡ್ತೀನಿ, ಅದನ್ನು ಸರ್ಕಾರದ ಹೇಳಿಕೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲ, ನಾನು ಗಮನಿಸಿಲ್ಲ. ಅವರು ರೈತರ ಬಗ್ಗೆ ಉಡಾಫಿಯ ಮಾತುಗಳನ್ನಾಡಿರುವ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಬಿಜೆಪಿ ಕೂಡ ಕಿಡಿಕಾರ್ತಾ ಇದೆ. ಸೊ ಬಿಜೆಪಿ ಈಗ ಟ್ವೀಟ್ ಮಾಡೋ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಬಿಜೆಪಿ ಪಾಳ್ಯಕ್ಕೆ ಪ್ರಮುಖ ಅಸ್ತ್ರ ಸಚಿವರ ಈ ಮಾತು. ರೈತರ ಬಗ್ಗೆ ಈ ರೀತಿ ಉಡಾಫಿಯ ಮಾತುಗಳನ್ನಾಡೋದು ಸರಿಯಲ್ಲ, ಈ ಕೂಡಲೇ ಅವರ ರಾಜೀನಾಮೆ ಪಡೆದುಕೊಳ್ಳಬೇಕು ಅಂತ ಬಿಜೆಪಿ ನಾಯಕರು ಕೂಡ ಒತ್ತಡ ಹಾಕ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೀವಿ ಅಂತ ಕೂಡ ಅನೇಕ ಬಿಜೆಪಿ ನಾಯಕರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಇದರ ಮುಂದುವರೆದ ಭಾಗ ಈಗ ಬಿಜೆಪಿ ಟ್ವೀಟ್ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ.
ಇನ್ನು ಯಾವ ರೀತಿಯ ಟ್ವೀಟ್ ಬಿಜೆಪಿ ಪಾಳಿಯದಿಂದ ಆಗಿರೋದು ಎಲ್ಲದರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರುತಿ. ಶಿವಾನಂದ ಪಾಟೀಲ್ರ ಆ ಒಂದು ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡಿದೆ. ಚುನಾವಣಾ ಸಮಯದಲ್ಲಿ ಒಂದೊಂದು ಹೇಳಿಕೆ ನಡೆನುಡಿ ಎಲ್ಲವೂ ಪ್ರಮುಖವಾಗುತ್ತೆ. ಬಿಜೆಪಿ ಇದನ್ನೇ ಈಗ ಬಂಡವಾಳ ಮಾಡಿಕೊಂಡಿದೆ. ನೋಡಿ, ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ, ರೈತರನ್ನ ಕಸಕ್ಕಿಂತಲೂ ಕಡೆ ಮಾಡಿ ಲೇವಡಿ ಮಾಡುತ್ತಿರುವ ಕಾಂಗ್ರೆಸ್ ಅನ್ನದಾತನ ಶಾಪ ತಟ್ಟಲು ಇನ್ನು ಹೆಚ್ಚು ದಿನ ಇಲ್ಲ ಅಂಥೇಳಿ ಟ್ವೀಟ್ ಮಾಡಿದೆ. ಒಂದು ಗ್ರಾಫಿಕ್ ಅನ್ನ ಒಂದು ರೀತಿಯಲ್ಲಿ ಇದೊಂದು ಪೋಸ್ಟ್ ಇದೆಯಲ್ಲ, ಇದೇ ಉತ್ತರ ಕೊಡುತ್ತೆ. ಕಾಂಗ್ರೆಸ್ನ ನಾಯಕರಿಗೆ ಇದೇ ಉತ್ತರ ಕೊಡುತ್ತೆ. ಅದರಲ್ಲಿ ಏನಿದೆ ನೋಡಿ, ಕರ್ನಾಟಕದ ರೈತರು ಸಾಲ ಮನ್ನಾ ಆಗಲಿ ಅಂತ ಬರಗಾಲ ಬರುವುದನ್ನೇ ಕಾಯುತ್ತಾರೆ ಅಂತೇಳಿ ಶಿವಾನಂದ ಪಾಟೀಲ್ ಹೇಳಿದರು, ಜವಳಿ ಮತ್ತು ಸಕ್ಕರೆ ಸಚಿವರು. ಅದಕ್ಕೆ ಬಿಜೆಪಿಯ ಉತ್ತರ ನೋಡಿ, ಟ್ವೀಟ್ ಮಾಡೋ ಮೂಲಕ ರೈತರು ಅತಿ ಹೆಚ್ಚು ವಿರೋಧಿಸುವುದೇ ಬರಗಾಲವನ್ನ, ರೈತರನ್ನ ಇಷ್ಟು ಕೀಳಾಗಿ ಕಾಣಬೇಡಿ ಕಾಂಗ್ರೆಸ್ಸಿಗರೇ, ಭೂತಾಯಿ ನಿಮ್ಮನ್ನ ಮೆಚ್ಚಲ್ಲ ಅಂಥೇಳಿ ಬಿಜೆಪಿ ನಾಯಕರು ಈ ಒಂದು ಚಿತ್ರವನ್ನ ಪೋಸ್ಟ್ ಮಾಡಿ ಟ್ವೀಟ್ ಮಾಡಿದೆ. ಆ ಮೂಲಕ ಶಿವಾನಂದ ಪಾಟೀಲ್ರು ಮಾನ್ಯ ಸರ್ಕಾರಕ್ಕೆ ಬಿಜೆಪಿ ಸರಿಯಾಗಿ ಉತ್ತರ ಕೊಟ್ಟಿದೆ ಟ್ವೀಟ್ ಮೂಲಕ.